ಏನು ಹೇಳ್ತಿದ್ದೆ ಮಾದಪ್ಪಣ? ನಮ್ಮ ಹೆಣ್ಣೈಕ್ಳ ಕೈಲಿ ಕ್ರಿಕೆಟ್ ಆಡ್ಸದ? ಅಂದರೆ ನಿನ್ನ ಮಾತಿನ ಅರ್ಥ ಹೆಣ್ಮಕ್ಳ ಹತ್ರ ಆಡಿಸ್ಬಾರ್ದು ಅಂತನ? ನಿನ್ನ ತಲೆಯಲ್ಲಿ ಖಂಡಿತ ಹೆಣ್ಣು ಒಂದು ಶಕ್ತಿ ಅಲ್ಲ ಅಂತೆಲ್ಲ ಇರಲ್ಲ. ಆದ್ರೂ ಈ ಹೆಣ್ಮಕ್ಳ ಹತ್ರ ಯಾಕೆ ಆಡಿಸೋದಕ್ಕೆ ಹಿಂದೇಟಾಗ್ತಾ ಇದೆಯಾ? ಮಾದಪ್ಪಣ, ನಿಂಗೆ ಸಂದಾಗ ಗೊತ್ತೈತೆ, ನನಗೆ ಜಗತ್ನಾಗಿರೋ ಎಲ್ಲ ಹೆಣ್ಮಕ್ಳು ತ್ಯಾತ್ಯ ಸಮ. ಜಗತ್ನಾಗೆ ಸೃಷ್ಟಿ ಮಾಡೋ ಯೋಗ್ಯತೆ ಯೋಗ ಎರಡು ಇರೋದು ಇಬ್ಬರಿಗೆ. ಒಂದು ಬ್ರಹ್ಮದೇವಂಗೆ, ಇನ್ನೊಂದು ಒಂದು ಹೆಣ್ಣಿಗೆ. ಆದರೆ ಆ ಬ್ರಹ್ಮನ್ನ ನಾವು ಯಾರೂ ನೋಡಿಲ್ಲ, ಆದರೆ ಪ್ರತಿದಿನ ಒಂದು ಹೆಣ್ಮಗಿನ ನಾವು ನೋಡ್ತೀವಿ. ಅದಕ್ಕೆ ನನಗೆ ಹೆಣ್ಮಕ್ಳು ಅಂದರೆ ಆಟ ಒಂದು ಗೌರವ. ಅದಕ್ಕೆ ಯಾವಾಗಲೂ ಒಂದು ಹೆಣ್ಮಗಿನ ನೋಡಿದಾಗ ಅವಳಿಗೆ ತಲೆ ಬಾಗಿಸಿ ನಮಸ್ಕಾರ ಮಾಡಿ ಅವ್ರ ಕಾಲು ಮುಟ್ಟೋಣ ಅನ್ಸುತ್ತೆ. ಅಂಥ ಹೆಣ್ಮಕ್ಳು ರಾಣಿ ಮಹಾರಾಣಿರಂಗೆ ಆರಾಮಾಗಿ ಕೂತ್ಕೋಬೇಕು. ಅದು ಬಿಟ್ಬಿಟ್ಟು ಈ ಎದ್ದು ಬಿದ್ದು ಗುದ್ದಾಡ ಆಟದಾಗೆ ಮೈಕೈ ನೋವು ಮಾಡ್ಕೋತಾರಲ್ಲ ಅಂತ. ಅದು ಅಲ್ಲದೆ ನಾವು ಗಂಡೈಕ್ಳಾಡೋ ಆಟದ ಮಧ್ಯಾಗೆ ಅವರು ಆಡಿದ್ರೆ ನೋಡೋ ಜನ ಏನು ಅನ್ಕೋತಾರೆ, ಏನು ಮಾತಾಡ್ತಾರೆ ಅನ್ನೋದು ನನ್ನ ತಲೆನಾಗೈತೆ. ಮಾವ, ಗಂಡು ಹೆಣ್ಣು ಒಂದೇ ಅಂತ ನಾನು ಹೇಳ್ತೀನಿ. ನೀನು ಬೇಡ ಅಂದರೂ ನಿನ್ನ ಟೀಮಲ್ಲಿ ನಾನಿದ್ದೀನಿ. ಶಿವು, ನೀನು ನಿನ್ನ ತಂಗಿನ ನೀನು ಆಡಿಸ್ದೇ ಇರ್ಬೋದು, ಆದರೆ ನನ್ನ ಸೊಸೆ ರಶ್ಮಿನ ನಾನು ಆಡಿಸ್ತೀನಿ. ರಶ್ಮಿ, ಬಾರವ್ವ. ನಾನು ಹೆಂಡ್ರು ರತ್ನ ನಿಮ್ಮ ಜೊತೆ ಆಡ್ತಾಳೆ. ರತ್ನ, ಅಂತೂ ಟೀಮ್ ಫಿಕ್ಸ್ ಆಗೋಯ್ತು. ನಮ್ಮ ತಂಡದ ಕ್ಯಾಪ್ಟನ್ ಎಂ ಶಿವು. ಶಿವುಗೆ ಶಿವುಗೆ ಶಿವುಗೆ. ಮಕ್ಕಳವ್ವ, ಎಲ್ಲ ನಿಂದೆ ತಾಯಿ, ಎಲ್ಲ ನಿಂದೆ. ಈಟೊಂದು ಜನ ನನ್ನ ನಂಬ್ಕೊಂಡು ಬಂದವ್ರೆ. ಇವ್ರಿಗೆ ಊಟ ತಿಂಡಿ ಕುಡಿಯೋಕ್ಕೆಲ್ಲ ವ್ಯವಸ್ಥೆನ ಹೆಂಗಪ್ಪ ಮಾಡಲಿ? ಶಿವು, ನೀನು ಮನ್ಸಲ್ಲಿ ಅನ್ಕೋತಾ ಇರೋ ಮಾತು ನನ್ನ ಕಿವಿ ಕೇಳಿಸ್ತಪ್ಪ. ನೀನು ಯಾವುದಕ್ಕೂ ಏನು ಯೋಚನೆ ಮಾಡಬೇಡ, ಎಲ್ಲದಕ್ಕೂ ನಾನಿದ್ದೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಮಿಲಿಟರಿ ಮಾದಪ್ಪಣ್ಣ. ಹಿಂಗೋಗಿ ಹಿಂಗೆ ಬರ್ತೀನಿ. ಸರಿ ಮಾದಪ್ಪಣ್ಣ. ಅದು ತಗೊಳ್ಳ ಕೊಡಬ್ಬೆ. ಅಣ್ಣ ಟ್ರಿಕ್ಸ್ ಹೇಳ್ಕೊಡೋಣ. ಹೇಳ್ಕೊಡ್ತೀನಿ ಇರಲ್ಲ ನೋಡ್ರಲ್ಲ. ಇವಾಗ ಅವ್ರು ಓಡ್ ಬಂದು ಪೀಡಾಗಿ ಬಾಲ್ ಹಾಕಿದ್ರು ಅನ್ಕೊಳ್ಳಿ. ಅವಾಗ ಏನ್ ಮಾಡೀರಾ? ಅದೇ ಅದೇ ನೋಡಿ ಮಿಸ್ಟೇಕು. ಹಂಗ್ ಮಾಡಂಗಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ಬಾಲ್ ಪೀಡಾಗಿ ಬರ್ತಾ ಇದ್ರೆ ಎಲ್ ಜಾಗದೋ ನೋಡ್ಕೊಂಡು ಸುಮ್ನೆ ಆ ಕಡೆಗೆ ಮುಡ್ಸಿದ್ರೆ ಸಾಕು, ಬಾಲೇ ಹಾರ್ಕೊಂಡು ಹೊಂಟೈತದೆ. ಅಣ್ಣ ಅದು ಸ್ಪೀಡಾಗಿ ಬರ್ತದೆ, ನಾವು ಸ್ಪೀಡಾಗಿ ಹೊಡಿತೀವಿ. ಆ ಸ್ಪೀಡ್ಗೂ ಈ ಸ್ಪೀಡ್ಗೂ ಡಿಕ್ಕಿ ಹೊಡೆದ್ಬಿಟ್ಟು ಬಾಲ್ ಅಲ್ಲೇ ಬಿದ್ದೋಗಕ್ಕಿಲ್ವೇ ಅಲ್ವಾ? ಸುಮ್ನಿರಣ್ಣ, ಅವನ್ ಸ್ಪೀಡಾಗನ ಹಾಕ್ಲಿ ಸ್ಲೋನಾಗನ ಹಾಕ್ಲಿ, ನಾವ್ ಹಂಗೆ ಚಚ್ತಾ ಇರ್ಬೇಕಷ್ಟೇ. ಕರೆಕ್ಟ್ ಕಣೆ ಗುಂಡು, ನಾವ್ ಔಟ್ ಆದ್ರೂ ತೊಂದ್ರೆ ಇಲ್ಲ, ನಮ್ ಹಿಂದೆ ಸುಮಾರು ಜನ ಇರ್ತಾರೆ, ನಾವ್ ಹೊಡಿತಿರ್ಬೇಕಷ್ಟೇ. ಓ, ಹಿಂಗೆಲ್ಲ ಆದ್ರೆ ಆಗಲ್ಲ ಮಾವ. ಇವತ್ತಿನ ಕಾಲದಲ್ಲಿ ಇಂಟರ್ನೆಟ್ ಅಲ್ಲಿ ಏನೇನ್ ಸಿಗಲ್ಲ ಹೇಳು. ಕ್ರಿಕೆಟ್ ಟ್ರಿಕ್ಸ್ನು ಇಂಟರ್ನೆಟ್ ಅಲ್ಲಿ ತೆಗಿತೀನಿ. ಓದ್ತೀನಿ. ಓಕೆ, ಮೊದಲನೇದು ಬ್ಯಾಟಿಂಗ್ ಟ್ರಿಕ್. ಬ್ಯಾಟ್ನ ಕೊಡ್ಲಿ ಹಿಡ್ದಂಗೆ ಗಟ್ಟಿಯಾಗಿ ಹಿಡ್ಕೋಬಾರ್ದು. ಎರಡೂ ಕೈಯಲ್ಲಿ ಬ್ಯಾಟ್ನ ಫ್ರೀಯಾಗಿ ಹಿಡ್ಕೋಬೇಕು. ಫ್ರೀಯಾಗಿ. ಆಮೇಲೆ ಬೌಲರ್ ಕೈಯಿಂದ ಬಾಲ್ ಬಿಡುವಾಗ ಅವನ ಕೈನೇ ನೋಡ್ತಿರ್ಬೇಕು. ಆಮೇಲೆ ನಿಮ್ ಕಣ್ಣು ಬರೀ ಬಾಲ್ ಮೇಲೆ ಮಾತ್ರ ಇರಬೇಕು. ಅಕ್ಕಪಕ್ಕ ಏನಾದ್ರು ನೋಡ್ಬಿಟ್ರೆ ವಿಕೆಟ್ ಎಗರೋಗ್ಬಿಡುತ್ತೆ. ಅಯ್ಯೋ ಬೇಡಪ್ಪ, ಬೇಡ ಬೇಡ ಬೇಡ. ಸರಿ, ಈಗ ಎರಡನೇದು ಬೌಲಿಂಗ್ ಟ್ರಿಕ್. ಬಾಲ್ ಹಾಕುವಾಗ
ಎಲ್ಲದನ್ನೂ ಸ್ಪೀಡಾಗಿ ಹಾಕ್ಬಾರ್ದು. ಈಗ 2 ಬಾಲ್ ಏನಾದರೂ ಸ್ಪೀಡಾಗಿ ಹಾಕಿದ್ರೆ 3ನೇದು ಸಡನ್ ಆಗಿ ನಿಧಾನಕ್ಕೆ ಹಾಕ್ಬೇಕು. ಆಗ ಸಿಟಿ ಪ್ಲೇಯರ್ಸು ಕನ್ಫ್ಯೂಸ್ ಆಗಿ ಗಾಳಿಲಿ ತೇಲಿಸ್ಕೊಂಡು ಆಗ ಸುಲಭ ಕ್ಯಾಚ್ ಹಿಡಿಯಬಹುದು. ಈಗ 3ನೇದು ಫೀಲ್ಡಿಂಗ್ ಟ್ರಿಕ್ಸು. ಗಾಳಿಲಿ ಕ್ಯಾಚ್ ಬಂದಾಗ ನಾನು ನೀನು ಅಂತ ಇಬ್ರು ಗುದ್ದಾಡಬಾರ್ದು. ಯಾರ್ ಬಾಲ್ ಕೆಳಗಿರ್ತೀರಾ ಅವರು ಜೋರಾಗಿ ನಂದು 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 ಅಂತ ಜೋರಾಗಿ ಕುಕ್ಕೋಬೇಕು. ಗುಡ್. ಹಂಗೆ ರಶ್ಮಿ ಕೂಗುದಲ್ಲ, ಹಂಗೆ ನಂದು ನಂದು ಅಂತ ಕುಕ್ಕೋಬೇಕು. ಆಗ ಪಕ್ತವರು ಹಿಂದೆ ಸರಿಬೇಕು. ಈಗ 4ನೇದು ಮೈಂಡ್ ಗೇಮ್ ಟ್ರಿಕ್. ಸಿಟಿ ಪ್ಲೇಯರ್ಸ್ ಮಂದಿ ಬ್ಯಾಟಿಂಗ್ ಮಾಡುವಾಗ ಫೀಲ್ಡಿಂಗ್ ಮಾಡೋರು ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಲ್ಬಾರ್ದು. ಚಪ್ಪಾಳೆ ತಟ್ತಾ ಬಾಲ್ ಹಾಕು ಗುರು, ಸೂಪರ್ ಗುರು ಅಂತ ಜೋರಾಗಿ ಕೂಗಾಡ್ ಕಿರ್ಚಾಡ್ತಿರ್ಬೇಕು. ಆಗ ಆ ಪ್ರೆಷರ್ಗೆ ಅವರು ತಪ್ಪು ಮಾಡ್ತಾರೆ, ಗೊತ್ತಾಯ್ತಾ? ಹಾ, ಇಷ್ಟೇ ಟ್ರಿಕ್ಸು. ಸಿಂಪಲ್ ಆಗಿದೆ. ಏನ್ ಪಾರವ ಈಟ್ ಪಾಟಿ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಮಾವಯ್ಯ, ಇಂಟರ್ನೆಟ್ ಇದ್ರೆ ಯಾರು ದಡ್ರಲ್ಲ, ಎಲ್ರು ಜ್ಞಾನಿಗಳೇ. ಅರ್ಥ ಆಯ್ತಾ? ಅರ್ಥ ಆಯ್ತು. ಐಸ್ಕೆಣೆ ರಿಟೈಸ್ಕೆಣೆ. ಹಾಯ್. ಅರೆ ಏನ್ ಮಾದಪ್ಪಣ, ಮಾರಿಗುಡಿ ಮಾಲಿಂಗಂತರ ಬಂದ್ಬಿಟ್ಟಿದ್ಯಾ? ಇದೇ ಖುಷಿಗೆ ನಿಮ್ಗೆಲ್ರಿಗೂ ಐಸ್ ಕ್ಯಾಂಡಿ ಕೊಡ್ತೀನಿ. ವಂಡರ್ಫುಲ್ ವಂಡರ್ಫುಲ್. ಯಾರಿಗೂ ಹೇಳ್ಬೇಡ. ನೋಡಿದ್ರ ಹೆಂಗೆ ನಮ್ ಫಾದರ್ ಇನ್ ಲಾ ಇಸ್ ಎ ಸ್ಪ್ಯಾನರ್ ಆಫ್ ದ ಕ್ರಿಕೆಟ್ ಮ್ಯಾಚ್. ಗುಂಡು, ನಿಮ್ ಫಾದರ್ ಇನ್ ಲಾ ಸ್ಪ್ಯಾನರ್ ಅಲ್ಲ, ಸ್ಪಾನ್ಸರ್. ಓ ಅದೇ ಎಲ್ರೂ ಆಟದ ಬಗ್ಗೆ ಗಂಭೀರವಾಗಿ ಮಾತಾಡ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಗೆಲ್ರಿಗೂ ಐಸ್ ಕ್ಯಾಂಡಿ ಕೊಟ್ಟು ಖುಷಿ ಪಡಿಸೋಣ ಅಂತ. ಏನ್ ಅಂಕಲ್, ಈ ಬಿಸಿಲಲ್ಲಿ ತಣ್ಣಗಿರೋ ಐಸ್ ಕ್ಯಾಂಡಿ ತಿಂದು ಇವರೆಲ್ಲ ಏನಾಡ್ತಾರೋ. ಹೋಗ್ಲಿ ಬಿಡಿ, ನಿಮ್ಮ ಆಸೆ ಈಡೇರ್ಸೋಣ. ಗೋಡಂಬಿ ಇಲ್ಲ? ಹಾ, ಹೆಂಗಿದ್ಯವ್ವ? ಸಖತ್ತಾಗಿದೆ. ರತ್ನ ಬಂದೆ.